ಹಣ್ಣುಗಳು ಬಿಟ್ಟಿದ್ದವಂತೆ ಕಣ್ರು, ತಿನ್ನಕ್ ಹೋಗೋಣವಾ? ಅಯೋಧ್ಯೆವನದ ರಕ್ಷಕರು ಬೈತಾರೆ. ಬರೀ ತಿನ್ನೋದೇ ಆಯ್ತು, ಅಲ್ಲಿ ನೋಡಿ ಗಣೇಶವಿದೆ, ಮೊದಲು ಪ್ರಾರ್ಥನೆ ಮಾಡೋಣ. ಯಾರಾದರೂ ಹೋಗಿ ಊಟನ್ನು ನಾನು ತರುತ್ತೇನೆ. ಯಾಕೆ ಇಷ್ಟೊಂದು ಭಯದಿಂದ ಓಡಿ ಬಂದೆ? ಯಾರಾದರೂ ಅಟ್ಟಿಸಿಕೊಂಡು ಬಂದರೇನೋ? ರೂಪಸೇನ, ರೂಪಸೇನ, ಯಾಕೋ ಮಾತಾಡೋ, ಏನಾಯ್ತೋ? ಯಾಕೆ ಇಷ್ಟು ಹೆದರಿದ್ದೀಯಾ? ನೋಡು ರೂಪ, ಎಲ್ಲರೂ ನಿನಗೆ ಏನಾಗಿದೆಯೋ ಅಂತ ಹೇಗೆ ಕಂಗಾಲಾಗಿದ್ದಾರೆ. ಏನಾಯ್ತು ಹೇಳು ರೂಪ. ಇವ್ಳು ಹೇಳೋದ್ ನೋಡು, ರಾಜಧಾನಿಯ ಉಪವನಕ್ಕೆ ದುಷ್ಟ ಪ್ರಾಣಿಗಳು ಬರ್ತಾವೇನೆ. ಅಯ್ಯೋ ದೇವ್ರೆ! ಬೇಲಿ ಅಂಚಿನ ಮರಗಳ ಹತ್ತಿರ ನಾನು ಹೂ ಆರಿಸುತ್ತಿದ್ದಾಗ ಆ ಪೊದೆಗಳ ನಡುವೆ ಅಪ್ಪಪ್ಪ ನೆನೆಸಿಕೊಂಡರೆ. ಆ ಪೊದೆಯ ಹತ್ತಿರ ಏನೋ ಹಾವು ನೋಡಿದ್ಯಾ? ಆ ಪೊದೆಗಳ ನಡುವೆ ನಾನು ಒಬ್ಬ ರಾಕ್ಷಸಿನ ಕಂಡೆ. ರಾಕ್ಷಸಿ? ರಾಮರಾಜ್ಯದಲ್ಲಿ ರಾಕ್ಷಸಿ? ಕೇಳಿ ಎಲ್ಲರೂ ಕೇಳಿ, ರಾಮರಾಜ್ಯದಲ್ಲಿ ರಾಜಧಾನಿಯಲ್ಲಿ ರಾಜಬೀದಿಯಲ್ಲಿ ರಕ್ಕಸಿಯ ಕಂಡನಂತೆ ಹಗಲಲ್ಲಿ ಚಂದನಂತೆ, ರಾತ್ರಿಯಲ್ಲಿ ಸೂರ್ಯನಂತೆ, ಚೆನ್ನಾಗಿರವು ಸಿಗುವುದಂತೆ, ಬೆಟ್ಟ ಎದ್ದು ನಡೆಯುವುದಂತೆ. ಕೇಳಿ ಎಲ್ಲರೂ ಕೇಳಿ, ರಾಮರಾಜ್ಯದಲ್ಲಿ ರಾಜಧಾನಿಯಲ್ಲಿ ರಾಜಬೀದಿಯಲ್ಲಿ ಇದಕ್ಕೂ ಸುಳ್ಳು ಇರುವುದೇ ಹೇಳಿ? ನಿಲ್ಸಿ! ನಾನು ರಾಕ್ಷಸಿನ ಕಂಡದ್ದು ನಿಜ. ಬೇಕಾದ್ರೆ ನೀವು ನನ್ನ ಜೊತೆಗೆ ಬನ್ನಿ, ನಿಮಗೂ ತೋರಿಸ್ತೀನಿ. ಹಾಗಾದ್ರೆ ಹೇಳು ನೋಡೋಣ, ಆ ರಾಕ್ಷಸಿ ಹೇಗಿದ್ಲು ಅಂತ. ಹೇಳ್ತೀನಿ ಕೇಳು. 2 ಕಣ್ಣು ಕೆಂಡದುಂಡೆ, ಹೊಟ್ಟೆಯೊಂದು ದೊಡ್ಡ ಬಂಡೆ, ಕೆದರಿನಂತೆ ಕೊಳಕು ಮಂಡೆ, ಒಂದು ಮೂಗು ಚೂಪು ಗುರು, ಕಾಲು ಕೈಯ ತುಂಬ ನಿಗುರು, ಪಾಚಿಗಟ್ಟಿ ನಿಂತ ಮೈ, ಕೊಂಬೆಯಂತೆ ಅವಳ ಕೈ, ಮರದ ಬೊಡ್ಡೆಯಂತ ಕಾಲು, ಬಿದುರು ಅಡ್ಡೆಯಂತ ತೋಳು. ಮುಂದೇನು ಅಂತ ಹೇಳಲಿ? ಜೀವ ಸಣ್ಣ ಮುದ್ದೆಯಾಗಿ, ಪುಟ್ಟ ವಸ್ತ್ರ ಮದ್ದೆಯಾಗಿ, ನಿಂತ ಜಾಗ ಹೊತ್ತು ಗೊತ್ತು ಎಲ್ಲ ಮರೆತು ಹೋಯ್ತು ಸತ್ತು. ನಿಲ್ಲಲಿಲ್ಲ ಅಲ್ಲಿ ಕ್ಷಣವು, ನಿಂತರೊಳ್ಳೆ ನನ್ನ ಹೆಣವು. ಅಯ್ಯಪ್ಪ, ಮುಂದೇನು ಅಂತ ಹೇಳಲಾರೆ. ಬೇಕಾದ್ರೆ ಬನ್ನಿ, ನಿಮ್ಗೆ ತೋರಿಸ್ತೀನಿ. ನಾವು ಹಿಂದೆ ಮುಂದೆ ಯೋಚಿಸದೆ ಹೋಗುವುದು ಅಷ್ಟೇನು ಒಳ್ಳೆಯದಲ್ಲ. ನಿಮಗೆ ಯಾಕೆ ಅರ್ಥವಾಗೋದಿಲ್ಲ? ನಿಜ ತಿಳಿಯದೆ ದೊಡ್ಡವರಿಗೆ ಹೇಳಿದರೆ ಕೊನೆಗೆ ಅವರು ನಮ್ಮನ್ನು ದಡ್ಡರು ಅಂತಾರೆ. ಅದಕ್ಕೆ ನಾನ್ ಹೇಳೋದು, ಹತ್ತಿರ ಹೋಗಿ ನಿಜವೋ ಸುಳ್ಳೋ ಪರೀಕ್ಷಿಸಿ ನೋಡೋಣ. ಕಣ್ಣಾರೆ ಕಂಡರೂ ಪ್ರಾಮಾಣಿಸಿ ನೋಡಬೇಕೆಂದು ಪಂಚತಂತ್ರದಲ್ಲಿ ಕೇಳಿಲ್ಲವೇ? ಸರಿ, ಹಾಗಾದರೆ ಬರುವವರೆಲ್ಲರೂ ನನ್ನನ್ನು ಹಿಂಬಾಲಿಸಿ. ಆಯ್ತು, ಹೋಗೋಣ. ಎಲ್ಲೋ ರೂಪ, ಇನ್ನೂ ಎಷ್ಟು ದೂರನೋ? ನಾನು ಅಷ್ಟೇ ದೂರದಿಂದ ಓಡಿಕೊಂಡು ಬಂದಿದ್ದೇನೆ. ಎಲ್ಲೋ ರೂಪ, ಕಾಣಿಸ್ತಾನೆ ಇಲ್ವಲ್ಲೋ? ಇದೇ ಜಾಗ ಕೊಂಡ್ರು ಹುಡುಕ್ರು. ಅಲ್ಲೋಡ್ರು, ಮರ
ಮರದ ಹಿಂದೆ ಯಾರು ನಿಂತಿರೋ ಹಾಗಿದೆ. ನಾನು ಅದೇ ಮರದ ಹಿಂದೆನೆ ರಾಕ್ಷಸಿನ ಕಂಡದ್ದು ಮೋಹನ. ರಾಕ್ಷಸಿ ಅಂದಲ್ಲೋ ಅಜ್ಜಿ ಕಣೋ ರೂಪ. ಮಕ್ಕಳೇ, ಇಲ್ಲಿ ಬನ್ನಿ. ನೀವೆಲ್ಲ ರಾಮರಾಜ್ಯದ ಜಾಣ ಮಕ್ಕಳಲ್ಲವೇ? ಹೀಗೆ ಬಡವಿಯಾದ ಮುದುಕಿಯನ್ನು ಏಕಾಂಗಿಯಾಗಿ ಬಿಟ್ಟು ಆಕೆಗೆ ಸಹಾಯವನ್ನು ಮಾಡದೆ ನಿಮ್ಮ ಪಾಡಿಗೆ ನೀವು ಹೊರಟು ಹೋಗುವುದು ತಪ್ಪಲ್ಲವೇ? ಏನಜ್ಜಿ, ನಮ್ಮಿಂದ ಏನಾದರೂ ಸಹಾಯ ಬೇಕಿತ್ತೇ? ಹೌದು ಮಗಳೇ, ನನಗೆ ನಿಮ್ಮಿಂದ ಒಂದು ಸಹಾಯವಾಗಬೇಕಿತ್ತು. ಹೇಳಜ್ಜಿ, ನಿನಗೆ ನಮ್ಮಿಂದ ಯಾವ ಸಹಾಯ ಬೇಕು? ಮಗು, ನಾನು ಮಿಥಿಲಾ ನಗರದಿಂದ ಬಂದಿದ್ದೇನೆ. ನಿಮ್ಮ ಅರಸಿಯಾದ ಸೀತಾದೇವಿಯನ್ನು ಕಾಣಬೇಕಾಗಿದೆ. ಅವಳನ್ನು ಭೇಟಿ ಮಾಡಿಸುತ್ತೀರಾ? ಅಜ್ಜಿ, ನಾವು ಬೇಕಾದ್ರೆ ಅರಮನೆಯ ದಾರಿ ತೋರಿಸಬಹುದು. ಆದ್ರೆ ಅರಮನೆ ಒಳಗೆ ಹೋಗಲು ಕೊತವಾಲರ ಪರವಾನಗಿ ಬೇಕಂತೆ. ಆ ಪರವಾನಗಿ ನನಗೆ ಎಲ್ಲಿಂದ ಸಿಗಬೇಕು ಮಗು? ನೀವೇನಾದರೂ ಮಾಡಿ ನಿಮ್ಮ ಅರಸಿಯಾದ ಸೀತಾದೇವಿಯನ್ನು ಭೇಟಿ ಮಾಡಿಸಿದರೆ ನಾನು ನಿಮ್ಮ ಉಪಕಾರವನ್ನು ಎಂದಿಗೂ ಮರೆಯಲ್ಲ. ಪಾಪ ಕಂಡ್ರು ಅಜ್ಜಿ, ಕರ್ಕೊಂಡು ಹೋಗೋಣವಾ? ಸರಿ, ಕರ್ಕೊಂಡು ಹೋಗೋಣ. ಅಲ್ಲಿ ನೋಡ್ರು, ದ್ವಾರಪಾಲಕರು ನಿಂತಿದ್ದಾರೆ. ಅವರು ಬಿಡುವುದಿಲ್ಲ. ಏನು ಮಾಡೋಣ? ನಮ್ಮೊಂದೊಳ್ಳೆ ಉಪಾಯ ಉಳಿತು, ಬರ್ರೋ. ಬಂದರು ಅಜ್ಜಿ, ತಂದರು ಬಜ್ಜಿ, ತಿಂದರೆ ಮೈ ಕೈ ತುಂಬಿದ ಕಜ್ಜಿ. ನಡುಗುದ ನಡುಗುದ ಬರುತ್ತಿಯ ಅಜ್ಜಿಗೆ ಕುಡಿಸುವ ಬನ್ನಿರಿ ಕಡಾಯಿ ಮಜ್ಜಿಗೆ, ಕುಡಿಸುವ ಬನ್ನಿರಿ ಕಡಾಯಿ ಮಜ್ಜಿಗೆ. ಮಕ್ಕಳ, ಯಾಕೆ ಹಾಗೆ ಗದ್ದಲ ಮಾಡ್ತಿದ್ದೀರಿ? ಅರಮನೆ ಎದುರು ಹೆಚ್ಚು ಗದ್ದಲ ಮಾಡಬಾರ್ದು ಅಂತ ಎಂದು ತಿಳಿದಿಲ್ವಾ ನಿಮಗೆ? ಹಾಗಲ್ಲ ಮಾಮ, ಇಲ್ಲಿ ನೋಡಿ, ಒಬ್ಬಳು ಅಜ್ಜಿ ಬಂದಿದ್ದಾಳೆ. ಅವಳು ಮಿಥಿಲಾ ನಗರದಲ್ಲಿ ಮಕ್ಕಳು ಆಡುವ ಹೊಸ ಆಟ ಹೇಳಿಕೊಟ್ಟಿದ್ದಾಳೆ. ಅದನ್ನು ನಾವೀಗ ಆಡುತ್ತಿದ್ದೇವೆ. ನೋಡಿ ಮಕ್ಕಳು ಮಕ್ಕಳ ಹಾಗೆ ಇರಬೇಕು. ಹೀಗೆ ದೊಡ್ಡವರ ವಿಚಾರದಲ್ಲಿ ತಲೆ ಹಾಕಬಾರದು. ಈ ಮುದುಕಿಯನ್ನು ನಾವು ವಿಚಾರಿಸಿಕೊಳ್ಳುತ್ತೇವೆ. ಈಗ ನೀವು ನಿಮ್ಮ ನಿಮ್ಮ ಮನೆಗಳಿಗೆ ನಡೆಯಿರಿ. ಸರಿ, ಬಂದು ಹೋಗೋಣ. ಮಾತೆ, ನಿಮ್ಮನ್ನು ನೋಡಲು ಯಾವುದೋ ಮುದುಕಿ ಬಂದಿದ್ದಾಳೆ. ಮುದುಕಿಯೇ? ಸರಿ, ಅವಳನ್ನು ಕರೆದು ಈಗ ಹೇಳು ತಾಯಿ, ಯಾರು ನೀನು? ನನ್ನ ಗುರಿತು ಮರೆತು ಹೋಯಿತು ಜಾನಕಿ. ನಾನು ನಿನ್ನ ಸುನಂದೆ. ನನ್ನ ಸುನಂದೆ? ನಿನ್ನ ಮಾತು ನನಗೆ ಅರ್ಥವಾಗುತ್ತಿಲ್ಲ ತಾಯಿ. ಅಯ್ಯೋ, ನೀನು 3 ವರ್ಷದ ಮಗು. ನಾನು ನಿನ್ನನ್ನು ಎತ್ತಿ ಮುದ್ದಾಡಿಸುತ್ತಿದ್ದೆ. ಓ, ಹಾಗಾದರೆ ನೀನು ಮಿಥಿಲೆಯ ಅರಮನೆಯ ದಾಸಿ ಸುನಂದೆ ಏನು? ನನ್ನ ಜಾನಕಿ, ಈಗಲಾದರೂ ಗುರುತಾಯಿತಲ್ಲ ನಾನು ಯಾರೆಂದು. ದಯವಿಟ್ಟು ನನ್ನನ್ನು ಕ್ಷಮಿಸು ಸುನಂದೆ. ಇಷ್ಟೊಂದು ವರ್ಷಗಳ ನಂತರ ನಾನು ನಿನ್ನನ್ನು ನೋಡುತ್ತಿರುವುದರಿಂದ ನನಗೆ ನಿನ್ನ ಗುರುತೇ ಹತ್ತಲಿಲ್ಲ. ನನ್ನನ್ನು ಕ್ಷಮಿಸು. ನೀನು ಮರೆತಿರಬಹುದು, ಆದರೆ ನನ್ನ ಮುದ್ದು ಸೀತೆಯನ್ನು ನಾ ಹೇಗೆ ಮರೆಯಲಿ? ಇನ್ನು ನನಗೆ ಆ ದಿನಗಳು ಹಸಿರು ನೆನಪು. ಸರಿ ತಾಯಿ, ಈಗ ಹೇಳು, ನೀನು ಎಲ್ಲಿರುವೆ? ಇಲ್ಲಿಗೆ ಹೇಗೆ ಬಂದೆ? ಇಷ್ಟು ದಿನವಾದರೂ ನನ್ನ ಬಳಿ ಬರಲಿಲ್ಲವೇಕೆ? ಏಕೆ ಬರಲಿಲ್ಲವೆಂದು ಹೇಳಲಿ ಸೀತಾ. ದಿನವೂ ನಿನ್ನ ಕಥೆಯನ್ನು ಕೇಳುತ್ತಿದ್ದೆ. ನೀನು ಕಾಡಿಗೆ ಹೋಗಿದ್ದು, ಆ ದುಷ್ಟ ರಾವಣ ನಿನ್ನನ್ನು ಹೊತ್ತು ಒಯ್ದದ್ದು, ನೀನು ಅವನನ್ನು ಕೊಲ್ಲಿಸಿದ್ದು ಎಲ್ಲವನ್ನೂ ಕೇಳುತ್ತಿದ್ದೆ. ಆದರೆ ನಿನ್ನನ್ನು ನೋಡುವ ಭಾಗ್ಯ ಒದಗಿರಲಿಲ್ಲ. ಈಗ ನಿರ್ಗತಿಗಳಾಗಿ ನಿನ್ನ ಬಳಿಗೆ ಬಂದಿದ್ದೇನೆ ಮಗಳೇ. ಅಂದರೆ ಏನು ಹೇಳಲಿ ಮಗಳೇ? ನನ್ನ ಗಂಡ ತೀರಿದ ಮೇಲೆ ಮಕ್ಕಳು ನನ್ನನ್ನು ಮನೆಯಿಂದ ಆಚೆ ತಳ್ಳಿದರು. ಅಯ್ಯೋ ಪಾಪ, ಮುಂದೇನಂತೂ ಹೇಳಲಿ ಮಗಳೇ? ಕಾಡು ಬಾ ಅನ್ನುತ್ತೆ, ಊರು ಹೋಗು ಅನ್ನುತ್ತೆ. ಹೇಗೂ ಜೀವ ಹಿಡಿದಿದ್ದೇನೆ. ಈಗ ನಿನ್ನನ್ನು ಕಂಡು ಜೀವನಕ್ಕೆ ಒಂದು ಮಾರ್ಗವನ್ನು ಕಂಡುಕೊಳ್ಳಲು ಬಂದೆ. ಒಳ್ಳೆಯ ಕೆಲಸವನ್ನೇ ಮಾಡಿದೆ ತಾಯಿ. ಹೇಳು, ನಿನಗೆ ಏನು ಬೇಕು? ನನ್ನಿಂದ ಏನಾಗಬೇಕು? ಏನು ಅಂತ ಹೇಳಲಿ ಮಗಳೇ? ಎಲ್ಲವೂ ಆಗಬೇಕು. ಈಗ ನೀನೇ ನನಗೆ ದಿಕ್ಕು. ಸರಿ ಸುನಂದೆ, ನಿನಗೆ ಜೀವನ ನಿರ್ವಹಣಕ್ಕೆ ಒಂದಿಷ್ಟು ಮಣ್ಣು ಕೊಡುತ್ತೇನೆ, ಉಡಲು ವಸ್ತ್ರವನ್ನು ಕೊಡಿಸುತ್ತೇನೆ. ಹಾಗೆ
ನಗರದ ಕೋತವಾಲರಿಗೆ ಹೇಳಿ ನನಗೆ ವಸತಿ ಏರ್ಪಾಡನ್ನು ಮಾಡಿಸುತ್ತೇನೆ ತಾಯಿ. ಜಾನಕಿ, ನನಗೆ ಇವೆಲ್ಲವೂ ಬೇಡ. ನೀ ಕೊಟ್ಟ ಹುಣ್ಣು ಎಷ್ಟು ದಿನ ಬಂದೀತು? ನೀ ಕೊಟ್ಟ ಉಡುಪನ್ನು ಎಷ್ಟು ದಿನ ತೊಟ್ಟೇನು? ಕೊನೆಗೆ ಮತ್ತೆ ನಿನ್ನ ಬಳಿ ಬರಲೇಬೇಕಾಗುತ್ತದೆ. ನನಗೆ ಮತ್ತೆ ಮತ್ತೆ ನಿನ್ನನ್ನು ಕಾಣುವ ಕೇಳುವ ಸಾಮರ್ಥ್ಯವಿಲ್ಲ ಮಗಳೇ. ಹಾಗಾದರೆ ನಾನೇನು ಮಾಡಲಿ ತಾಯಿ? ನೀನು ಹೇಗೋ ರಾವಣನನ್ನು ನೋಡಿರುವೆ ಅಷ್ಟೇ. ರಾವಣನನ್ನು? ನಾನು ಆ ದುಷ್ಟನ ಪಾದಕ್ಕಿಂತ ಹೆಚ್ಚು ಭಾಗವನ್ನು ನೋಡಿಯೇ ಇಲ್ಲ. ತೊಂದರೆ ಇಲ್ಲ, ನೀನು ಅವನ ಪಾದವನ್ನಷ್ಟೇ ನಿರ್ಮಿಸಿಕೊಡು. ನಾನು ಅದಕ್ಕೆ ಹೊಂದುವಂತೆ ಉಳಿದ ರೂಪ ನಿರ್ಮಿಸಿಕೊಳ್ಳುತ್ತೇನೆ. ಆದರೆ ಆದರೆ ಆ ರಾವಣನ ಮೂರ್ತಿಯಿಂದ ನೀನೇನು ಮಾಡುವೆ? ಆ ದುಷ್ಟ ರಾವಣನ ಮೂರ್ತಿ ಹಿಡಿದುಕೊಂಡು ಮನೆ ಮನೆಗೆ ಹೋಗುತ್ತೇನೆ. ಹೋದಲ್ಲಿ ಬಂದಲ್ಲಿ 10 ಜನ ಕೂಡಿದಲ್ಲಿ ಆ ದುಷ್ಟನ ಕಥೆಯನ್ನು ಹೇಳುತ್ತೇನೆ. ಅವನು ನಿನಗೆ ಮಾಡಿದ ಅನ್ಯಾಯವನ್ನು ಮನ ಕರಗುವಂತೆ ವರ್ಣಿಸುತ್ತೇನೆ. ಅವರು ನೀಡಿದ ಭಿಕ್ಷೆಯಿಂದ ಜೀವನ ನಡೆಸುತ್ತೇನೆ ತಾಯಿ. ಸರಿ, ಹಾಗಾದರೆ ಸ್ವತಂತ್ರವಾಗಿ ಬದುಕುವ ನಿನ್ನ ಉದ್ದೇಶ ಒಳ್ಳೆಯದೇ. ಈಗಲೇ ನಾನು ನಿನಗೆ ಅವನ ಪಾದವನ್ನು ನಿರ್ಮಿಸಿಕೊಡುತ್ತೇನೆ. ದಾಸಿ, ಮೂರ್ತಿಯನ್ನು ನಿರ್ಮಿಸಲು ಬೇಕಾದ ಅಗತ್ಯವಾದ ಪರಿಕರಗಳನ್ನು ಕೊಂಡು ಬಾ. ಅಯ್ಯೋ ದೇವ, ಇದು ಎಷ್ಟು ಕ್ರೂರವಾಗಿ ಆ ದುಷ್ಟನಂತೆಯೇ ಇದೆ. ಹೆದರಬೇಡ ಜಾನಕಿ, ಇದು ಕೇವಲ ಗೊಂಬೆ ಅಷ್ಟೇ. ಸುನಂದೆ, ನೀನು ನಿಜವಾಗಿಯೂ ಒಬ್ಬ ಅದ್ಭುತ ಕಲಾವಿದೆ. ಇಷ್ಟು ಬೇಗ ಇಷ್ಟು ಸುಂದರವಾಗಿ ಆ ದುಷ್ಟನ ಗೊಂಬೆಯನ್ನು ನಿರ್ಮಿಸಿಬಿಟ್ಟೆ. ನಿಜಕ್ಕೂ ನೀನು ಅದ್ವಿತೀಯ ಕಲಾವಿದೆ. ಆದರೆ ಈ ದುಷ್ಟನಿಗೆ 10 ತಲೆಗಳಲ್ಲವೇ? ಮತ್ತೆ ಈ ಗೊಂಬೆಗೆ ನೀನು ಒಂದೇ ತಲೆ ಇಟ್ಟಿರುವೆಯಲ್ಲ? ಆ ದುಷ್ಟನಿಗೂ ಮೂಲದಲ್ಲಿ ಇದ್ದದ್ದು ಒಂದೇ ತಲೆ. ಆಮೇಲೆ ರಾಕ್ಷಸ ಮಾಯಿಂದ 10 ತಲೆ ನಿರ್ಮಿಸಿಕೊಂಡ. ನಾನು ಕತೆ ಹೇಳುವಾಗ ಅದನ್ನೆಲ್ಲ ಜನರಿಗೆ ವಿವರಿಸುತ್ತೇನೆ. ಅವೆಲ್ಲ ದೊಡ್ಡ ತೊಂದರೆಗಳಲ್ಲ. ಆದರೆ ಮತ್ತೇನು ಕೊರತೆ ಸುನಂದೆ? ಅಂದರೆ ನಿನ್ನ ಪುಣ್ಯ ಪ್ರಭಾವದಿಂದ ಈ ಗೊಂಬೆಗೆ ಜೀವ ನೀಡಿದರೆ ಜೀವಂತ ಗೊಂಬೆಯನ್ನು ಆಡಿಸಿ ಜೀವನ ಕಳೆಯುತ್ತೇನೆ. ಜೀವಂತ ಗೊಂಬೆ ಕುಣಿಸುವುದರಿಂದ ಜನರಿಗೂ ಹೆಚ್ಚು ಸಂತೋಷವಾಗುತ್ತದೆ. ನಿನ್ನ ಕಥೆಯು ಜನಪ್ರಿಯವಾಗುತ್ತದೆ ಸೀತಾ. ಇದೆಂತಹ ಕೋರಿಕೆ? ನಾನು ನನ್ನ ಪುಣ್ಯದಿಂದ ಆ ದುಷ್ಟನನ್ನು ಮತ್ತೆ ಜೀವಂತಗೊಳಿಸಬೇಕೆ? ನಾನೇನು ನಿಜವಾದ ರಾವಣನನ್ನು ಜೀವಂತಗೊಳಿಸಲು ಕೇಳುತ್ತಿದ್ದೇನೆಯೇ? ಈ ಗೊಂಬೆಗೆ ಜೀವ ನೀಡಲು ಹೇಳಿದೆ. ಇದು ಹೇಗೋ ರಾವಣನಂತೆ 10 ತಲೆ ಹೊತ್ತಿಲ್ಲವೆಂದು ಇದೀಗ ನೀನೇ ಹೇಳಿದೆಯಲ್ಲವೇ? ಏನೇ ಆದರೂ ಇಂತಹ ವಿಚಿತ್ರ ಕೋರಿಕೆಯನ್ನು ಈಡೇರಿಸಲು ನಾನು ಸಮರ್ಥಳಲ್ಲ ತಾಯಿ. ಹೋಗಲಿ ಬಿಡು ತಾಯಿ. ಏನೋ ಇತ್ತಿ ಆಡಿಸಿದ ಮುದಿ. ಜೀವಕ್ಕೆ ಏನಾದರೂ ಆಸರೆ ನೀಡಬಹುದು ಎಂದುಕೊಂಡು ಬಂದೆ. ಆದರೆ ನೀನು ಹೋಗಲಿ ಬಿಡು. ಇನ್ನು ಈ ನಿರ್ಜೀವ ಗೊಂಬೆ ಇಟ್ಟುಕೊಂಡು ನಾನೇನು ಮಾಡಲಿ? ಬರೀ ನಿರ್ಜೀವ ಗೊಂಬೆಯಾದರೆ ನೀನೇಕೆ ಬೇಕು? ನಾನೇ ರೂಪಿಸುತ್ತಿದ್ದೆ. ಇದು ನಿನ್ನ ಬಳಿಯೇ ಇರಲಿ. ಬಡ ಮುದುಕಿ ಇದ್ದರೇನು ಸತ್ತರೇನು, ನಿನ್ನಿಂದಲಾದರೂ ಬದುಕಿಗೆ ಒಂದು ಮಾರ್ಗ ಸಿಕ್ಕಿತ್ತೆಂದು ಬಂದೆ. ಆದರೆ ನನ್ನ ಹಣೆಯ ಬರ ನಿನಗೂ ಕರುಣೆ ಇಲ್ಲ. ಸರಿ ತಾಯಿ, ಹೋಗಿ ಬರುತ್ತೇನೆ. ಇದೆಂತಹ ಸಂದಿಗ್ಧ ಪರಿಸ್ಥಿತಿ, ಎಂತಹ ವಿಚಿತ್ರ ಕೋರಿಕೆ. ದೇವರೇ, ಇದರಿಂದ ಇನ್ನೊಂದು ಅನಾಹುತ ಆಗಲಿಕ್ಕಿಲ್ಲ ತಾನೆ? ಅಂದರೆ ನಿನಗೆ ನನ್ನ ಮೇಲೆ ನಂಬಿಕೆಯೇ ಇಲ್ಲ ಅಲ್ಲವೇ? ಈ ಮುದಿ ವಯಸ್ಸಿನಲ್ಲಿ ನಾನೇ ಎತ್ತಿ ಆಡಿಸಿದ ನನ್ನ ಮುದ್ದು ಸೀತೆಗೆ ನಾನು ಕೇಡು ಬಗೆಯುತ್ತೇನೆಯೇ? ಹೋಗಲಿ. ನನ್ನ ಈ ನಡುಗುವ ಕಾಲು ನೋಡು, ಜೋಲುವ ಚರ್ಮ ನೋಡು. ನನಗೆ ಅಂತಹ ಶಕ್ತಿ ಇದೇ ಎನಿಸುತ್ತದೆಯೇ ನಿನಗೆ? ಜಾನಕಿ, ಜಾನಕಿ, ಹೀಗೆಲ್ಲ ಮಾತನಾಡುವ ಬದಲು ಒಂದೇ ಮಾತಿನಲ್ಲಿ ಏ ಬಡ ಮುದಕಿ, ನಿನಗೆ ಸಹಾಯ ಮಾಡಲು ನನಗೆ ಮನಸ್ಸಿಲ್ಲ ಅನ್ನಬಾರದೆ? ಕೋಪಿಸಿಕೊಳ್ಳಬೇಡ ಸುನಂದೆ. ಬಾ, ನನ್ನ ಹಣೆಯಲ್ಲಿ ಬರೆದಂತಾಗಲಿ. ಎಲ್ಲಿ ಆ ಗೊಂಬೆಯನ್ನು ಇತ್ತ ತೋರಿಸು. ಒಬ್ಬರ ಬದುಕು ಸಾಗುವುದಾದರೆ, ನನ್ನಯ ಪುಣ್ಯದಿ ಆಗುವುದಾದರೆ, ದೇವರೇ ಗೊಂಬೆಗೆ ಜೀವವ ನೀಡು, ಮುದುಕಿಯ ಬದುಕಿಗೆ ದಾರಿಯ ಮಾಡು.
ಸರಿ ಸುನಂದೆ, ನಿನ್ನ ಕೋರಿಕೆ ನೆರವೇರಿತಲ್ಲವೇ? ಇನ್ನು ನಡೆ, ಹೋಗಿ ನಿನಗೆ ಇಷ್ಟವಾಗುವಂತೆ ಬದುಕು ನಡೆಸು. ಹೋಗಿ ಬಾ ತಾಯಿ. ಜಾನಕಿ, ನೋಡು ನೋಡು ನಿನ್ನ ಸುನಂದೆಯನ್ನು. ನೋಡು, ಗುರುತು ಸಿಕ್ಕಿದೆ ನಾನು ಯಾರೆಂದು. ಓಹೋ, ನೀನೇ ಅಲ್ಲವೇ ಪರಮ ಪತಿವ್ರತ ಶಿರೋಮಣಿ, ಪತಿಭಕ್ತಿ ಪರಾಯಣಿ. ಅಂದು ನನ್ನವರೆಲ್ಲರಿಂದ ತುಂಬಿ ತುಳುಕುತ್ತಿದ್ದ ಸಣ್ಣ ಲಂಕೆಯನ್ನು ಮಣ್ಣುಗೊಳಿಸಿದ ಮಾಟಗಾತಿ ನೀನೇ ಅಲ್ಲವೇ? ನನ್ನ ಅಣ್ಣಂದಿರನ್ನು, ಬಂಧು ಬಾಂಧವರನ್ನು ಕೊಲ್ಲಿಸಿದವಳು ನೀನೇ ಅಲ್ಲವೇ? ಅಂದಿನಿಂದ ಕುದಿಯುತ್ತಿದ್ದ ಕಾಯುತ್ತಿದ್ದ ನನ್ನ ರಾಕ್ಷಸ ದ್ವೇಷ ಇಂದು ಕೈಗೂಡುತ್ತಿದೆ. ಇಂದಿಗೆ ನನ್ನ ಸೇಡು ಈಡೇರುತ್ತಿದೆ. ಅಣ್ಣ ಅಣ್ಣ, ಅಣ್ಣ, ಗೊಂಬೆ ರಾವಣ ಇದೋ ಇಲ್ಲಿದ್ದಾಳೆ. ನಿನ್ನ ಸ್ವರ್ಣ ಲಂಕೆಯನ್ನು ಬೆಂಕಿಗೆ ಆಹುತಿ ನೀಡಿದ ಪಾತಕಿ ಇಲ್ಲಿದ್ದಾಳೆ. ನಿನ್ನ ಚಿತ್ರ ವಿಭ್ರಮೆಗೊಳಿಸಿ ನಿನ್ನ ಸಾವಿಗೆ ತಳ್ಳಿದ ಮಾಟಗಾತಿ ಜಾನಕಿ. ಓ ಜಾನಕಿ, ಇದೋ ಇಲ್ಲಿ ಮತ್ತೆ ಬಂದಿದ್ದಾನೆ. ನಿನ್ನ ಮುಂದಿನ ಸುಖ ಜೀವನವನ್ನು ಹಾಳು ಮಾಡುವುದಕ್ಕಾಗಿ ಗೊಂಬೆ ರಾವಣ ನಿನ್ನನ್ನು ಮತ್ತೊಮ್ಮೆ ಕಾಡಿಗೆ ಅಟ್ಟುವ ಗೊಂಬೆ ರಾವಣ. ಅನುಭವಿಸು ಜಾನಕಿ, ಅನುಭವಿಸು ಜಾನಕಿ. ಇದೇ ಈ ಶೂರ್ಪಣಖಿಯ ದ್ವೇಷದ ಜ್ವಾಲೆ ನಿನ್ನ ಜೀವನವನ್ನು ಹೇಗೆ ಸುಡುತ್ತಿದೆ ಎಂದು ನೋಡು. ಅನುಭವಿಸು ನನ್ನ ರಾಕ್ಷಸ ದ್ವೇಷದ ಬೆಂಕಿಯ ಬಿಸಿಯನ್ನು. ನಾನಿನ್ನು ಬರುತ್ತೇನೆ. ನಿನ್ನ ಜೀವನ ವೃಕ್ಷಕ್ಕೆ ಈ ಗೊಂಬೆ ರಾವಣ ಬೆಂಕಿ ಇಡಲಿದ್ದಾನೆ. ನೆನಪಿಡು, ಇದೇ ನನ್ನ ಸೇಡು, ಇದೇ ನನ್ನ ರಾಕ್ಷಸ ದ್ವೇಷ, ರಾಕ್ಷಸ ದ್ವೇಷ. ಇಲ್ಲ, ಬೇಡ ಬೇಡ, ನನ್ನನ್ನು ಎಳೆದೊಯ್ಯಬೇಡ, ಬೇಡ. ಮಾತೆ ಮಾತೆ ಮಾತೆ, ಕುಶಲವೇ? ಎಲ್ಲಿಯ ರಾವಣ? ರಾವಣ ರಾವಣ, ಎಲ್ಲಿಯ ರಾವಣ? ಎಲ್ಲಿ ಹೋದ ರಾವಣ? ರಾವಣ ಶ್ರೀರಾಮರ ಕೈಯಲ್ಲಿ ಹತರಾದರಲ್ಲವೇ ಮಾತೆ? ಅಯ್ಯೋ, ನಾನು ಇಲ್ಲಿಯವರೆಗೂ ಕಂಡಿದ್ದು ಒಂದು ಕನಸೆ. ಏಕೆ ಸೀತಾ ಮಾತೆ, ಏನಾಯಿತು? ಆ ರಾವಣನ ದೈತ್ಯ ರೂಪವು ನನ್ನ ಕನಸಿನಲ್ಲಿಯೂ ನನ್ನ ಮನಸ್ಸಿನಲ್ಲಿಯೂ ಭೀತಿಯನ್ನು ಉಂಟು ಮಾಡುತ್ತಿದೆ. ನನ್ನ ಚೇತನವೆಲ್ಲ ಭೀತಿಯಲ್ಲೇ ಕಲಿಕೆ ಹೋಗುತ್ತಿದೆ. ಶ್ರೀ ರಘು ರಾಮಚಂದ್ರರ ರಕ್ಷಣೆ ಇರುವಾಗ ನಮಗೇನೂ ಆಗದು ಎಂದು ತಿಳಿದಿದ್ದರು. ಒಮ್ಮೊಮ್ಮೆ ನನ್ನ ಮನಸ್ಸಿನ ಭೀತಿಯು ನನ್ನ ಎದುರು ರೂಪವನ್ನು ತಾಳುತ್ತದೆ. ಆ ಗೊಂಬೆಯ ರಾವಣನಾದಂತೆ. ಗೊಂಬೆ ರಾವಣನೇ? ಹೌದು, ಗೊಂಬೆ ರಾವಣ. ಗೊಂಬೆ ರಾವಣ, ಗೊಂಬೆ